ಹಾಯ್ ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ವೋ ಚಟಾಪಟ ಅಂತ ಒತ್ತಿಬಿಡಿ. ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಿಮಗೆ ಬೋಟಿ ಸಾರು ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ಸಖತ್ತಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಬ್ಯಾಚ್ಲರು ಮಾಡ್ಕೋಬೋದು. ಬನ್ನಿ ನೋಡೋಣ. ಬೋಟಿ ದೊಮ್ಮೆ 2 ತೊಗೊಂಡಿದ್ದೀನಿ. ಫಸ್ಟ್ ಬಂದು ತಣ್ಣೀರಲ್ಲಿ 4 ಸಲ ವಾಶ್ ಮಾಡಿ, 4 ಸರಿ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ. ಆಮೇಲೆ ಬಿಸಿನೀರು ಬಿಸಿನೀರು ಬಂದು ಚೆನ್ನಾಗಿ ನೋಡಿ ಕುದಿ ಬರಲಿ. ಆ ಬಿಸಿನೀರಲ್ಲಿ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಫುಲ್ ಆ ಗಲೀಜೆಲ್ಲ ಆಚೆ ಹೋಗಲಿ. ಹೋದ ಮೇಲೆ ಮತ್ತೆ ಅದೆತ್ತ ಆಚೆ ಇಟ್ಕೊಂಡು ತಣ್ಣೀರಲ್ಲಿ ಮತ್ತೆ ಒಂದು 2 ಸಲ 3 ಸಲ ವಾಶ್ ಮಾಡಿ. ಯಾಕಂದರೆ ಬೋಟಿ ಬಂದು ಶುದ್ಧವಾಗಿ ಕ್ಲೀನ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇಲ್ಲಾಂದರೆ ಸ್ಮೆಲ್ ಬರುತ್ತೆ, ಖಂಡಿತ ತಿನ್ನೋಕ್ಕಾಗಲ್ಲ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬೋಟಿ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಮೇಯ್ನ್. ಇದಿಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸುಮಾರು ಜನ ಬೋಟಿ ನಾವು ತಿನ್ನಲ್ಲ ಅಂತ ಹೇಳ್ತೀರಾ. ಖಂಡಿತವಾಗಲೇ ಬೋಟಿನ ಬಂದು ಚೆನ್ನಾಗಿ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅಡುಗೆ ಮಾಡಿದ್ರೆ ಸಖತ್ತಾಗಿರುತ್ತೆ. ಯಾರು ತಿನ್ನಲ್ವೋ ಖಂಡಿತವಾಗಲೂ ಒಂದು ಸಲ ಮನೇಲಿ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಒಂದು ಸಲ ಕೇಳ್ಕೊತೀರಾ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ ನಾನು ಬೋಟಿನ ಯಾವ ಥರ ವಾಶ್ ಮಾಡಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಥರ ಪಳ ಅಂತ ಕಾಣಿಸ್ತಾ ಐತೆ. ಒಂದು ಮಿಕ್ಸಿ ಜಾರಲ್ಲಿ ಸಾಂಬಾರು ಈರುಳ್ಳಿ ತಗೊಳ್ಳಿ. ಸಾಂಬಾರು ಈರುಳ್ಳಿ ಬಂದು ಎಲ್ತು ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಒಂದು 200 ಗ್ರಾಮ್ ತಗೊಳ್ಳಿ. ಶುಂಠಿ ಬಂದು ಸ್ವಲ್ಪ ಕಡಿಮೆ ತಗೊಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಯಾವತ್ತೂ ಅಷ್ಟೇ, ಶುಂಠಿ ಸ್ವಲ್ಪ ಕಡಿಮೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ. ತೆಂಗಿನಕಾಯಿ ತುರಿ, ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ. ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಗಸಗಸೆ ಅಷ್ಟು ಹಾಕಿ. ಟೊಮೊಟೊ ಬಂದು ಒಂದು 2 ಟೊಮೊಟೊ ಹಾಕಿ. ಬಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಇರೋ ನೀರಲ್ಲಿ ನೆನೆಸಿಟ್ಟು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ರುಬ್ಕೊಳ್ಳಿ. ನೋಡಿ ಈ ಥರ ಪೇಸ್ಟಾಗಿ ರುಬ್ಬಿ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಮನೇಲಿ ರುಬ್ಬಿ ಇಟ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡರ್ ಗೊತ್ತಲ್ವಾ, ಅಚ್ಚ ಖಾರದ ಪುಡಿ, ಅದು ಬಂದು 1 ಸ್ಪೂನ್ ಹಾಕಿ. ಯಾಕಂದರೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದರಿಂದ 1 ಸ್ಪೂನ್ ಹಾಕಿ. ಧನಿಯಾ 2 ಸ್ಪೂನ್ ಹಾಕಿ. ಯಾವತ್ತೂ ಅಷ್ಟೇ ಧನಿಯಾ ಸ್ವಲ್ಪ ಜಾಸ್ತಿ ಇರಲಿ. ಧನಿಯಾ 2 ಸ್ಪೂನ್ ಹಾಕಿ. ಅರಿಶಿನ ಬಂದು ಒಂದೇ 1 ಸ್ಪೂನ್ ಹಾಕಿ. ಎಷ್ಟು? 1 ಸ್ಪೂನ್ ಹಾಕಿ. ಇದನ್ನು ಮತ್ತೆ ಒಂದು ಸಲ ಪೇಸ್ಟಾಗಿ ರುಬ್ಕೊಳ್ಳಿ. ಶುರು ಮಾಡೋಣ. ಗೊತ್ತಲ್ವಾ, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಕಾಯುವ ಕುಕ್ಕರಲ್ಲಿ ಚಟಾಪಟ ಒಂದು 2 ಸ್ಪೂನ್ ಎಣ್ಣೆ ಹಾಕಿ. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ರೆ 2 ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಫಸ್ಟೇ ನಾವು ಬೋಟಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ. ಎಷ್ಟು? ತಣ್ಣೀರಲ್ಲಿ 4 ಸಲ, ಬಿಸಿನೀರಲ್ಲಿ 1 ಸಲ, ಮತ್ತೆ 1 ಸಲ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ನೋಡಿ ಹೆಂಗಿದೆ, ಪಳ ಅಂತ ಇದೆ. ಇದನ್ನು ಚೆನ್ನಾಗಿ ರಪ ಅಂತ ಎಣ್ಣೆಯಲ್ಲಿನೋ ಈರುಳ್ಳಿಯಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಿ. ಏನಂತೀರಾ? ಫಸ್ಟೇ ರುಬ್ಬಿದ್ವಲ್ಲ ಮಸಾಲೆ, ಆ ಮಸಾಲೆ ಹಾಕಿ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಗೂ ಆ ಬೋಟಿಗೂ ಆ ಮಸಾಲೆಗೂ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕಲ್ಲುಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿ ಸ್ವಲ್ಪ ಹೊತ್ತು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ರುಬ್ಬಿರೋ ಮಸಾಲೆ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡಿ. ಆಮೇಲೆ ಕುಕ್ಕರ್ ಮುಚ್ಚಿ ಒಂದು 5 ವಿಸಿಲ್ 6 ವಿಸಿಲ್ ಒಡಿಸ್ಕೊಳ್ಳಿ. ಕುಕ್ಕರ್ ಓಪನ್ ಮಾಡಿದ್ರೆ 10 ಮನೆಗೆ ಕೇಳಿಸುತ್ತೆ ಆ ಸ್ಮೆಲ್ಲು, ಅಷ್ಟು ಸಖತ್ತಾಗಿದೆ. ನೋಡಿ ಹೆಂಗಿದೆ, ನೋಡೋವಾಗಲೇ ಬಾಯಲ್ಲಿ ನೀರು ಬರುತ್ತೆ, ತಿನ್ನೋವಾಗ ಮಜಾ ಬರುತ್ತೆ. ಏನಂತೀರಾ? ಇದು ಬ್ಯಾಚುಲರು ಮಾಡ್ಕೋಬೋದು. ಬೋಟಿ ಯಾರು ತಿನ್ನಲ್ವೋ ಖಂಡಿತವಾಗಲೇ ಈ ಥರ ಸ್ಟೈಲಲ್ಲಿ 1 ಸಲ ಮಾಡಿ ಟೇಸ್ಟ್ಗೆ ಕಳೆದೋಗ್ತೀರಾ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು, ಬಿಸಿ ಬಿಸಿ ಮುದ್ದೆ, ಬೋಟಿ ಸಾರು 1 ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಅದಕ್ಕೆ ಹೇಳೋದು, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟವಾಯ್ತಾ, ಟೇಸ್ಟು ಸೂಪರಾಗಿತ್ತಾ, ಖಂಡಿತವಾಗಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ.